ಪಕ್ಷದಿಂದ ಆಚೆ ಹಾಕ್ಬೇಕು ಅನ್ನೋಂಥ ಅಭಿಪ್ರಾಯಗಳೆಲ್ಲ ಹೊರಗಡೆ ಬರ್ತಾ ಇದೆ. ನೀವು ಕೇಳೋದು ಹೊರಗಡೆ ಹಾಕ್ಬೇಕು, ಉಚ್ಚಾಟನೆ ಮಾಡಬೇಕು, ಯಾರಿಗೆ? ಮಾತಾಡ್ತಾ ಇದ್ದಾರೆ. ಸಂತೋಷ 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 ನನಗೇನಿಲ್ಲ. ಸರಿಯಾಗಬೇಕು ಅಂದ್ರೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋ ಆಗ್ರಹ ತಮ್ಮದು. ನನಗೆ ಯಾಕೆ ಅದನ್ನೆಲ್ಲ ಮಾತಾಡಲಿ, ನನಗೆ ಯಾಕೆ ಅದನ್ನೆಲ್ಲ ಕೇಳ್ತಾ ಇದ್ದೀನಿ? ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ನನಗಿರುವಂಥ ಕಷ್ಟ ಸುಖದ ಬಗ್ಗೆ, ನನ್ನ ಜನರ ಹಾಲು ಹವಾಲ್ ಬಗ್ಗೆ ನಾನು ಕೇಳ್ತಾ ಇದ್ದೇನೆ ಹೊರತು ನಾನು ವಿನಾಕಾರಣ ಯಾವುದೇ ವಿಷಯದ ಬಗ್ಗೆ ನಾನು ಮಾತಾಡಲ್ಲ. ನನಗೆ ಅವಶ್ಯಕತೆನೂ ಇಲ್ಲ. ಹೆಚ್ಚು ಮನ್ನಣೆ ಕೊಟ್ಟಿಲ್ವಾಗಿರೋ ತಮ್ಮ ಕ್ಷೇತ್ರಕ್ಕೆ? ನನ್ನ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ಅಂತಾನೆ ನನಗೆ ಅಸಮಾಧಾನ ಇದೆ. ನಾನು ಹೇಳ್ತಾ ಇದ್ದೀನಿ. ಉಳಿದವರು ಮಾತಾಡದೆ ಸುಮ್ಮನೆ ಇದ್ದಾರಾ ಸರ್ ಭಯದಿಂದ? ಅದು ಗೊತ್ತಿಲ್ಲ, ನೀವೇ ಕೇಳಬೇಕು. ಒಬ್ಬೊಬ್ಬರಿಗೆ ಕರ್ಸ ನನಗೆ ಹೆಂಗೆ ಇಂಟ್ರು ತಗೋತಾರೆ ಹಂಗೆ ಒಬ್ಬೊಬ್ಬರಿಗೆ ಕರ್ಸಿ ಇಂಟ್ರು ತಗೊಳ್ಳಿ. ನಾವು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದ ಕಾರಣಕ್ಕಾಗಿ ಅನುದಾನ ಕೊಡ್ತಾ ಇಲ್ವಾ ಅಂತ ಸರ್. ಏನು ಮೇಡಮ್? ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ತಾವು ಡಿ ಕೆ ಶಿವಕುಮಾರ್ ನಿಮಗೆ ಗೊತ್ತಿಲ್ಲ, ಅಲ್ಲಿ ನಡೆದಂಥ ಒಂದು ಘಟನೆ ನಿಮಗೆ ಗೊತ್ತಿಲ್ಲ. ನಾನು ಕೊಡ್ತೀನಿ ನಿಮಗೆ. ಆ ಚಿತ್ರಗಳನ್ನ ನೋಡಿದ್ರೆ ನಿಮಗೆ ಕರಳು ಹೊರಗಡೆ ಬಂದ್ಬಿಡ್ತದೆ. ಎಷ್ಟೋ ಜಾನುವಾರುಗಳು ತೀರೋಗ್ಬಿಡ್ತು, ದನ ಕರ ಬೇಕಾದಷ್ಟೆಲ್ಲ ತೀರೋಗ್ಬಿಟ್ರು. ಜನ ಎಲ್ಲ ತೇಲೋಗೆಲ್ಲ ಹೊಟ್ಟೋಯ್ತು. ಗಾಡಿಗಳು, ರೇಷ್ಮೆ, ಅದು ರೇಷ್ಮೆ ನಾಡು ಅಂತ ಇದೆ, ಕಚ್ಚಾ ರೇಷ್ಮೆ, ಫಿನಿಶ್ಡ್ ಗೂಡ್ಸು ಎಲ್ಲನೂ ಕೊಚ್ಕೊಟ್ಟೋಗ್ಬಿಡ್ತು. ಮಕ್ಕಳಿಗೆ ಓದೋಕ್ಕೆ ಪುಸ್ತಕ ಇಲ್ಲ, ಊಟ ಇಲ್ಲ 3 ದಿವಸ. ರಸ್ತೆ, ಚರಂಡಿ, ಬ್ರಿಡ್ಜು ಎಲ್ಲ ಹೊಟ್ಟೋಗ್ಬಿಟ್ಟು ಎಲ್ಲನೂ. ಇಲ್ಲ, ಆ ವಿಷಯನೇ ಬೇರೆ, ಈ ವಿಷಯ ನೀವು ನನಗೆ ಕೇಳ್ತಿರೋಂಥ ಪ್ರಶ್ನೆ ಬೇರೆ, ನೀವು ವಿಷಯ ಬೇರೆ ನನಗೆ ಡೈವರ್ಟ್ ಮಾಡ್ತಾ ಇದ್ದೀರಾ. ನಾನು ಅಭಿವೃದ್ಧಿ ಆಗಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿಕೆ ಕೊಟ್ಟಿದ್ದೀರಿ. ನಾನು ಹೇಳಿದ್ನಲ್ಲ, ನಾನು ಈ ಬಡ್ಜೆಟ್ ಬಗ್ಗೆ ನೀವು ಪ್ರಶ್ನೆ ಎತ್ತಿದ್ದೀರಿ. ನನಗೆ ಸಮಾಧಾನ ಇಲ್ಲ, ನನ್ನ ಕ್ಷೇತ್ರಕ್ಕೆ ಏನೋ ಅನುಕೂಲ ಆಗಲಿಲ್ಲ ಅನ್ನೋ ಒಂದು ನೋವನ್ನು ನಾನು ಹೇಳ್ಕೊಂಡಿದ್ದೆ. ಸಿಎಂ ಭೇಟಿ ಮಾಡಿ ನಿಮ್ಮ ಪಕ್ಷದಿಂದ ಆಚೆ ಹಾಕ್ಬೇಕು ಅನ್ನೋಂಥ ಅಭಿಪ್ರಾಯಗಳೆಲ್ಲ ಹೊರಗಡೆ ಬರ್ತಾ ಇದೆ. ನೀವು ಕೇಳೋದು ಹೊರಗಡೆ ಹಾಕ್ಬೇಕು, ಉಚ್ಚಾಟನೆ ಮಾಡಬೇಕು, ಯಾರಿಗೆ? ಮಾತಾಡ್ತಾ ಇದ್ದಾರೆ. ಸಂತೋಷ 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 ನನಗೇನಿಲ್ಲ. ಸರಿಯಾಗಬೇಕು ಅಂದ್ರೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋ ಆಗ್ರಹ ತಮ್ಮದು. ನನಗೆ ಯಾಕೆ ಅದನ್ನೆಲ್ಲ ಮಾತಾಡಲಿ, ನನಗೆ ಯಾಕೆ ಅದನ್ನೆಲ್ಲ ಕೇಳ್ತಾ ಇದ್ದೀನಿ? ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ನನಗಿರುವಂಥ ಕಷ್ಟ ಸುಖದ ಬಗ್ಗೆ, ನನ್ನ ಜನರ ಹಾಲು ಹವಾಲ್ ಬಗ್ಗೆ ನಾನು ಕೇಳ್ತಾ ಇದ್ದೇನೆ ಹೊರತು ನಾನು ವಿನಾಕಾರಣ ಯಾವುದೇ ವಿಷಯದ ಬಗ್ಗೆ ನಾನು ಮಾತಾಡಲ್ಲ. ನನಗೆ ಅವಶ್ಯಕತೆನೂ ಇಲ್ಲ. ಹೆಚ್ಚು ಮನ್ನಣೆ ಕೊಟ್ಟಿಲ್ವಾಗಿರೋ ತಮ್ಮ ಕ್ಷೇತ್ರಕ್ಕೆ? ನನ್ನ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ಅಂತಾನೆ ನನಗೆ ಅಸಮಾಧಾನ ಇದೆ. ನಾನು ಹೇಳ್ತಾ ಇದ್ದೀನಿ. ಉಳಿದವರು ಮಾತಾಡದೆ ಸುಮ್ಮನೆ ಇದ್ದಾರಾ ಸರ್ ಭಯದಿಂದ? ಅದು ಗೊತ್ತಿಲ್ಲ, ನೀವೇ ಕೇಳಬೇಕು. ಒಬ್ಬೊಬ್ಬರಿಗೆ ಕರ್ಸ ನನಗೆ ಹೆಂಗೆ ಇಂಟ್ರು ತಗೋತಾರೆ ಹಂಗೆ ಒಬ್ಬೊಬ್ಬರಿಗೆ ಕರ್ಸಿ ಇಂಟ್ರು ತಗೊಳ್ಳಿ. ನಾವು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದ ಕಾರಣಕ್ಕಾಗಿ ಅನುದಾನ ಕೊಡ್ತಾ ಇಲ್ವಾ ಅಂತ ಸರ್. ಏನು ಮೇಡಮ್? ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ತಾವು ಡಿ ಕೆ ಶಿವಕುಮಾರ್ ನಿಮಗೆ ಗೊತ್ತಿಲ್ಲ, ಅಲ್ಲಿ ನಡೆದಂಥ ಒಂದು ಘಟನೆ ನಿಮಗೆ ಗೊತ್ತಿಲ್ಲ. ನಾನು ಕೊಡ್ತೀನಿ ನಿಮಗೆ. ಆ ಚಿತ್ರಗಳನ್ನ ನೋಡಿದ್ರೆ ನಿಮಗೆ ಕರಳು ಹೊರಗಡೆ ಬಂದ್ಬಿಡ್ತದೆ. ಎಷ್ಟೋ ಜಾನುವಾರುಗಳು ತೀರೋಗ್ಬಿಡ್ತು, ದನ ಕರ ಬೇಕಾದಷ್ಟೆಲ್ಲ ತೀರೋಗ್ಬಿಟ್ರು. ಜನ ಎಲ್ಲ ತೇಲೋಗೆಲ್ಲ ಹೊಟ್ಟೋಯ್ತು. ಗಾಡಿಗಳು, ರೇಷ್ಮೆ, ಅದು ರೇಷ್ಮೆ ನಾಡು ಅಂತ ಇದೆ, ಕಚ್ಚಾ ರೇಷ್ಮೆ, ಫಿನಿಶ್ಡ್ ಗೂಡ್ಸು ಎಲ್ಲನೂ ಕೊಚ್ಕೊಟ್ಟೋಗ್ಬಿಡ್ತು. ಮಕ್ಕಳಿಗೆ ಓದೋಕ್ಕೆ ಪುಸ್ತಕ ಇಲ್ಲ, ಊಟ ಇಲ್ಲ 3 ದಿವಸ. ರಸ್ತೆ, ಚರಂಡಿ, ಬ್ರಿಡ್ಜು ಎಲ್ಲ ಹೊಟ್ಟೋಗ್ಬಿಟ್ಟು ಎಲ್ಲನೂ. ಇಲ್ಲ, ಆ ವಿಷಯನೇ ಬೇರೆ, ಈ ವಿಷಯ ನೀವು ನನಗೆ ಕೇಳ್ತಿರೋಂಥ ಪ್ರಶ್ನೆ ಬೇರೆ, ನೀವು ವಿಷಯ ಬೇರೆ ನನಗೆ ಡೈವರ್ಟ್ ಮಾಡ್ತಾ ಇದ್ದೀರಾ. ನಾನು ಅಭಿವೃದ್ಧಿ ಆಗಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿಕೆ ಕೊಟ್ಟಿದ್ದೀರಿ. ನಾನು ಹೇಳಿದ್ನಲ್ಲ, ನಾನು ಈ ಬಡ್ಜೆಟ್ ಬಗ್ಗೆ ನೀವು ಪ್ರಶ್ನೆ ಎತ್ತಿದ್ದೀರಿ. ನನಗೆ ಸಮಾಧಾನ ಇಲ್ಲ, ನನ್ನ ಕ್ಷೇತ್ರಕ್ಕೆ ಏನೋ ಅನುಕೂಲ ಆಗಲಿಲ್ಲ ಅನ್ನೋ ಒಂದು ನೋವನ್ನು ನಾನು ಹೇಳ್ಕೊಂಡಿದ್ದೆ. ಸಿಎಂ ಭೇಟಿ ಮಾಡಿ